ಎಲ್ಲರಿಗೂ ನಮಸ್ತೆ. ನಮ್ಮ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಭರ್ಜರಿ ತಯಾರಿ ನಡೆಯುತ್ತಿದೆ. ಮುಂದಿನ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಹಾಗಾಗಿ ವರ್ಷದ ಕೊನೆ ಎದುರಾಗಿರುವ ಮೆಗಾ ಆಕ್ಷನ್ ಮುನ್ನ RCBಯಲ್ಲಿ ಭಾರೀ ಬದಲಾವಣೆ ಮಾಡಲಾಗಿದೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತನ್ನ ರಿಟೆನ್ಷನ್ ಲಿಸ್ಟ್ ಸಲ್ಲಿಸಿವೆ. RCB ಟೀಮ್ ಮೊದಲ ಟೀಮ್ ಮಾಡಿಕೊಂಡ ವಿರಾಟ್ ಕೊಹ್ಲಿ, ಎರಡನೇ ಆಯ್ಕೆ ರಜತ್ ಪಟಿದಾರ್ ಹಾಗೂ ಮೂರನೇ ಆಯ್ಕೆ ಯಶ್ ದಯಾಳ್ ಅವರು ಉಳಿಸಿಕೊಂಡಿದೆ. RCB ತಂಡ ವಿರಾಟ್ ಕೊಹ್ಲಿ ಅವರಿಗೆ ಬರೋಬ್ಬರಿ 21 ಕೋಟಿ ನೀಡಿ ಉಳಿಸಿಕೊಂಡಿದೆ. ರಜತ್ ಪಟಿದಾರ್ ಅವರನ್ನು 11 ಕೋಟಿ ಮತ್ತು ಯಶ್ ದಯಾಳ್ ಅವರಿಗೆ 5 ಕೋಟಿ ನೀಡಿ ರಿಟೈನ್ ಮಾಡಿಕೊಳ್ಳಲಾಗಿದೆ. ಈ ಮೂವರು ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಮ್ಯಾಕ್ಸ್ವೆಲ್ನ ಅಬ್ಬರ. ಇದು ನಡೆದ ಮೊದಲ T20 ಪಂದ್ಯದಲ್ಲಿ ಪಾಕ್ ವಿರುದ್ಧ ಆಸ್ಟ್ರೇಲಿಯಾ ತಂಡ ಗೆದ್ದು ಬೀಗಿದೆ. ಮಳೆ ಬಂದ ಕಾರಣ ಪಂದ್ಯದ 7 ಓವರ್ ಮಾತ್ರ ಆಡಿಸಲಾಯಿತು. ಟಾಸ್ ಸೋತ ಫಸ್ಟ್ ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಪರ ಮ್ಯಾಕ್ಸಿ ಅಬ್ಬರಿಸಿದ್ರು. ಕೇವಲ 19 ಬಾಲಲ್ಲಿ 226 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನಲ್ಲಿ 3 ಸಿಕ್ಸ್ 5 ಫೋರ್ಗಳನ್ನು ಸಿಡಿಸಿ 43 ರನ್ಗಳನ್ನು ಚಚ್ಚಿದರು. ಇವರ ಸೆರವಿನಿಂದ 7 ಓವರ್ನಲ್ಲಿ ಆಸ್ಟ್ರೇಲಿಯಾ 4 ವಿಕೆಟ್ ನಷ್ಟಕ್ಕೆ 93 ರನ್ ಕಲೆ ಹಾಕಿತು. ಈ ಸ್ಕೋರ್ ಬೆನ್ನತ್ತೇ 7 ಓವರ್ನಲ್ಲಿ 7 ವಿಕೆಟ್ 64 ರನ್ ಗಳಿಸಿ ರನ್ ನೀಡಿ ಸೋತಿದೆ. RCB ಸೇರೋ ಸುಳಿವು ನೀಡಿದ ಮ್ಯಾಕ್ಸಿ, RCBಯನ್ನು ಕೈ ಬಿಡುವ ಬಗ್ಗೆ ಹೆಡ್ ಕೋಚ್ ಆ್ಯಂಡ್ ಫ್ಲವರ್ ಮತ್ತು ರೆಡ್ಡಿಶ್ ಬಾಬಟ್ ಮಾಹಿತಿ ನೀಡಿದ್ರು. ಇನ್ನೇಕೆ ರಿಟೈನ್ ಮಾಡಿಕೊಳ್ಳುತ್ತಿಲ್ಲ ಅನ್ನೋದು ಬಿಡಿಸಿ ಹೇಳಿದ್ರು. RCB ಜನತೆ, ನನ್ನ ಜರ್ನಿ ಅದ್ಭುತವಾಗಿತ್ತು. ನಾನು ಮತ್ತು RCB ಜರ್ನಿ ಮುಗಿದಿದೆ ಎಂದು ನಾನು ಹೇಳಲಾರೆ ಎಂದು ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಮ್ಯಾಕ್ಸ್ವೆಲ್ ಗೇಟ್ ಪಾಸ್ ನೀಡಿದ್ದು ಏಕೆ RCB? ಇನ್ನು ಮುಂದಿನ ಸೀಸನ್ನಲ್ಲಿ ತಂಡದ ಸಾಕಷ್ಟು ಬದಲಾವಣೆ ಮಾಡಿದೆ. ಉತ್ತಮ ಪ್ರದರ್ಶನ ನೀಡುವ ದುಬಾರಿ ಆಟಗಾರನೇ ಕೈ ಬಿಟ್ಟಿದೆ. ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು RCB ರಿಲೀಸ್ ಮಾಡಲಿದೆ. 2021ರ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವರನ್ನು 14.24 ಕೋಟಿ ರೂಪಾಯಿ ನೀಡಿ RCB ಖರೀದಿ ಮಾಡಿತ್ತು. 2023 IPLನಲ್ಲಿ 400 ರನ್ ಗಳಿಸಿದ್ದ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ನಲ್ಲಿ 2024ರಲ್ಲಿ ಕೇವಲ 52 ರನ್ ಗಳಿಸಿದ್ರು. ಈ ಮೂಲಕ RCB ಮ್ಯಾಕ್ಸ್ವೆಲ್ನನ್ನು ದೊಡ್ಡ ತಲೆನೋವು ಪರಿಗಣಿಸಿದ್ರು. ಇದಕ್ಕಾಗಿ ಮ್ಯಾಕ್ಸ್ವೆಲ್ ಅವರನ್ನು ಇವರು ತಂಡಕ್ಕೆ ಸೇರಿಸಿಕೊಳ್ಳಲಿಲ್ಲ. ಅದಕ್ಕಾಗಿ ಇವರನ್ನು ಮತ್ತೆ ತೆಗೆದುಕೊಳ್ಳುತ್ತಾ ಇಲ್ಲೋ ಅನ್ನೋದು ಯೋಚನೆಯಾಗಿದೆ. ಈಗ 9 ದಿನಗಳಲ್ಲಿ ಮೆಗಾ ಆಕ್ಷನ್ ಇರುತ್ತದೆ. ಅದರಲ್ಲಿ ಮ್ಯಾಕ್ಸ್ವೆಲ್ ಅವರನ್ನು ತೆಗೆದುಕೊಳ್ಳುತ್ತೋ ಇಲ್ಲೋ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಮ್ಯಾಕ್ಸ್ವೆಲ್ನನ್ನು ತೆಗೆದುಕೊಳ್ಳುತ್ತಾ ಅನ್ನೋರು ಹೌದು ಅಂತ ಕಮೆಂಟ್ ಮಾಡಿ, ಇಲ್ಲ ಅನ್ನೋರು ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮ್ಯಾಕ್ಸ್ವೆಲ್ ಅವರನ್ನು ಹೋದ ಸೀಸನ್ನಲ್ಲಿ ಚೆನ್ನಾಗಿ ಆಡಿಲ್ಲ, ಆದರೆ 2-3 ವಿಕೆಟನ್ನು ತಂದುಕೊಟ್ಟರು ಅಷ್ಟೇ ಮತ್ತು 52 ರನ್ಗಳು ಹೊಡೆದರು. ಅದಕ್ಕಾಗಿ RCB ಇವರನ್ನು ರಿಟೈನ್ ಮಾಡಲಿಲ್ಲ ಎಂದು ಹೇಳಬಹುದು. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.